ಫುಲ್ ಟ್ರೆಕ್ ಮಾಡ್ಕೊಂಡು ಬೆಟ್ಟ ಹತ್ತಿ ಹಿಂಗೆ ಈ ಕಡೆಯಿಂದ ಆ ಕಡೆಯಿಂದ ಒಂದು ದಾರಿ ಇದೆ. ಲೆಟ್ ಮಿ ಶೋ ಯು ಗೈಸ್. ಹಿಂಗೆ ಇಳಿಬೇಕು ಅನಿಸುತ್ತೆ. ಹಿಂಗೆ ಇಳಿದು ಹಾಗೆ ಕೆಳಗಡೆ ನಡ್ಕೊಂಡು ಕೆಳಗಡೆ ಇಳಿಯೋದು. ಯಲಹಂಕ, ಬೆಂಗಳೂರು. ಓ, ಸ್ಪ್ರಿಂಕ್ಲರ್ಸಾ? ಇಲ್ಲ, ನೀರೇನೋ ಆನ್ ಮಾಡಿದ್ದಾರೆ. ನೀರೇನಕ್ಕೆ ಆನ್ ಮಾಡೋರು ಇಲ್ಲಿ? ವಿಶೇಷವಾಗಿ ರಂಗನಾಥ ಸ್ವಾಮಿ ಶಯ್ಯಾದಿವಾಸದಲ್ಲಿರುತ್ತೆ, ಅಂದ್ರೆ ಮಲಗಿರೋ ರಂಗನಾಥ ಸ್ವಾಮಿ. ಆದ್ರೆ ಇಲ್ಲಿ ಮಾತ್ರ ಸ್ವಾಮಿ ಅಂದ್ರೆ ಅಸ್ಪೆಷಲಿ ಹಂಗೆ ನಿಂತಿರೋ ಹಾಗೆ ಶ್ರೀ ರಂಗನಾಥ ಸ್ವಾಮಿ. ಇದು ಒಂಥರ ವಿಶೇಷವಾದ ಸ್ಥಳ ಅಂತ ಹೇಳಿ ಕೂಡ ಹೇಳ್ಬೋದು. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು, ನಮಸ್ಕಾರ ಯಲಹಂಕ. ಇಂದಿನ ಪಯಣ ಬೆಟ್ಟದ ಲಕ್ಷ್ಮೀ ರಂಗನಾಥ ಸ್ವಾಮಿ ಟೆಂಪಲ್ ಕಡೆಗೆ. ಇದು ಬಂದು ತೊಂಡೆಬಾವಿಯಲ್ಲಿರೋದು ಆ್ಯಂಡ್ ಆಲ್ಸೋ ನಮ್ಮ ಮನೆ ದೇವರು. ಸೊ ಫ್ರಮ್ ಯಲಹಂಕ ಇಟ್ ವಿಲ್ ಟೇಕ್ ಅರೌಂಡ್ ಒನ್ ಆ್ಯಂಡ್ ಹಾಫ್ ಅವರ್ಸ್. ಬೆಳಗ್ಗೆ ಹೊತ್ತು ಆ ತಣ್ಣೀರಲ್ಲಿ ಸ್ನಾನ ಮಾಡಿ ಪೀಸಾಗಿ ನೀವು ಗಾಡಿ ಎತ್ಕೊಂಡು ಬ್ರೀಸನ್ನು ಎಂಜಾಯ್ ಮಾಡಿಕೊಂಡು ಟ್ರಾಫಿಕ್ ತಲೆನೋವು ಇಲ್ದಿರ ಓಡಿಸ್ತಿರಲ್ಲ, ಆಹಾ ಏನು ರಿಫ್ರೆಶಿಂಗ್ ಆಗಿರುತ್ತೆ ಗುರು. ಯಪ್ಪ, ಆರ್ನ್ ಸೌಂಡ್ ಇರಲ್ಲ, ನನ್ನ ಮಗನ ಆ ಕಡೆ ಎಲ್ಲಿ ನುಗ್ಸೋದು ಎಲ್ಲಿ ಬಿಡೋದು ಟೆನ್ಷನ್ ಇರಲ್ಲ, ಏನಿರಲ್ಲ. ಶಿಟ್, ಯಪ್ಪ, ಫಾರ್ಚುನೇಟ್ಲಿ ದಟ್ ಸ್ಕೂರಲ್ ಇಸ್ ಸೇಫ್, ಏನೂ ಆಗಿಲ್ಲ. ನನ್ನ ಮಗದ ಬೆಣ್ಣೆ ಹಿಡ್ಕೊಬಿಡ್ತವು. ಯಪ್ಪ, ಈ ಸ್ಕೂರಲ್ಗಳು, ನಾಯಿಗಳು, ಬೆಕ್ಕುಗಳು ನನ್ನ ಮಗಂದು ಪ್ಯಾನಿಕ್ ಆಗ್ಬಿಡ್ತಾವೆ. ಅವು ಲೆಫ್ಟು ರೈಟು ಸೆಂಟ್ರ್ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಅದು. ಅಯ್ಯೋ ನೋಡಿ, ನಿಮ್ಗೆ ಅದೇನು ಕಾಣಿಸ್ತಿದೆ ಅದೇ ಬೆಟ್ಟ. ಫಸ್ಟ್ ಈ ರೂಟೆಲ್ಲ ಏನು ಇರಲಿಲ್ಲ ಗುಡು. ಆ ಬೆಟ್ಟಕ್ಕೆ ಟ್ರೆಕ್ ಮಾಡಬೇಕಾಯ್ತು. ಸ್ಟೆಪ್ಸು ಇಲ್ಲ, ಕಾಲ್ದಾರಿ ಅಂತಾರಲ್ಲ, ಸೊ ಅದನ್ನು ಫಾಲೋ ಮಾಡ್ಕೊಂಡು ಬೆಟ್ಟ ಹತ್ತಾಯಿದ್ದು. ಆ ರೂಟು ನಿಮ್ಗೆ ತೋರಿಸ್ತೀನಿ. ಇವಾಗ ಮೇಲೆ ಟಾಪ್ ತನಕ ರೂಟ್ ಮಾಡಿದ್ದಾರೆ. ನೀರು ಬರುತ್ತಾ ಇರೋದು, ಏನು ನೀರಿದು? ನೈಸ್. ನೋಡೋರಾ ರೂಟ್ ಹೆಂಗಿದೆ? ಆ್ಯಕ್ಚುಯಲ್ ರೋಡ್ ಶುರು ಅನಿಸುತ್ತೆ ಇಲ್ಲಿಂದ. ಲೆಟ್ಸ್ ಗೋ. ಓ, ಇನ್ನೂ ಇಲ್ಲ, ಅದು ಇನ್ನೂ ರೈಟ್ ಎಲ್ಲೋ ಇದೆ ಅನಿಸುತ್ತೆ. ಯಾರಾದರೂ ಬಂದಿದ್ದಾರಾ ಇಲ್ಲ ನಾನೇ ಫಸ್ಟಾಗಿ ಬರ್ತಾ ಇರೋದು? ಯೂಶ್ವಲಿ ಆ ಕಡೆಯಿಂದ ಬರ್ತಾ ಇರ್ತಾರೆ ದರ್ಶನ ಮುಗಿಸ್ಕೊಂಡು. ಯಾರೋ ಕಾಣಿಸ್ತಲ್ವೇ? ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಡ್ರೈ ಆಗಿತ್ತು, ಮಳೆ ಬಜ್ಜಿರೋದ್ರಿಂದ ಸ್ವಲ್ಪ ತುಂಬ್ಕೊಂಡಿದೆ ಪಾಯಿಂಟ್ಸ್ ಎಲ್ಲ. ನೈಸ್. ಮುಂದೆ ಎಲ್ಲೋ ಒಂದು ರೈಟ್ ಇದೆ, ಅಲ್ಲಿಂದ ಆ್ಯಕ್ಚುಲಿ ಬೆಟ್ಟಕ್ಕೆ ದಾರಿ. ಎಸ್, ಇಲ್ಲಿ ರೈಟ್ ಹೊಡೆದ್ರೆ ಇಲ್ಲಿಂದ ಬೆಟ್ಟದ ದಾರಿ ಸ್ಟಾರ್ಟ್ ಗುರು. ಓಕೆ, ಲೆಟ್ಸ್ ಗೋ. ಫಾರ್ಚುನೇಟ್ಲಿ ಜಾಸ್ತಿ ಬುರ್ದೇ ಇಲ್ಲ, ಆರಾಮ್ಸೆ ಓಡಿಸ್ಬೋದು ಗಾಡಿ. ಜನನೇ ಇಲ್ಲ ಅಲ್ಲ ಗುರು. ನಾನು ಬೇಗ ಬಂದ್ಬಿಟ್ನಾ, 6:40 ಆಗ್ತಾ ಬಂದೆ.
ನೀರೇನು ಆನ್ ಮಾಡೋರು ಇಲ್ಲಿ? ಆಫ್ ಮಾಡೋಣ. ನೀರು ವೇಸ್ಟ್ ಆಗೋದು ಬೇಡ, ಯಾಕೆ? ಓಕೆ, ಇನ್ನು ಮೇಲೆ ಹೋಗ್ತಾ ನಿಮಗೆ ಎಡ್ಜಸ್ ತೋರಿಸ್ತೀನಿ ಹೆಂಗಿದೆ ಅಂತ. ಅದು ಒಂದೇ ಒಂದು ಬೈಕ್ ಇದೆ. ಮಳೆ ಬಂದಿದೆ ಗುರು, ನಿನ್ನೆ ರಾತ್ರಿ ಮಳೆ ಬಂದಿದೆ ಅನಿಸುತ್ತೆ. wetness, I can feel the wetness in the ground. ಈ ಗಾಡಿ ಮಜಾ ಏನು ಗೊತ್ತಾ? ಇನ್ಕ್ಲೈನಲ್ಲಿ ಆರಾಮ್ಸೆ ನುಗ್ಸ್ತಾನೆ, ಟೆನ್ಷನ್ ಕೊಡಲ್ಲ. ನೀವು ಟೆನ್ಷನ್ ಆಗಬಾರ್ದು ಅಷ್ಟೇ. ಇಫ್ ಇನ್ ಕೇಸ್ ಏನಾರ ಗಾಡಿ ನಿಂತ್ಕೊಂಡ್ರೆ ಕ್ಲಚ್ನ ಪಟ್ ಪಟ್ ಅಂತ ಪಾಪ್ ಮಾಡೋಕ್ಕೆ ಹೋಗ್ಬಿಡಿ, ರಿಲ್ಯಾಕ್ಸ್ ಆಗಿಬಿಡಿ. ರಿಲ್ಯಾಕ್ಸಾಗಿ ಬಿಟ್ಕೊಂಡು ಗಾಡಿನ ತೊಗೊಂಡೋಗಿ. ನೀವು ಯಾವಾಗ ನೀವು ಪಾಪ್ ಮಾಡ್ತೀರಾ ಕ್ಲಚ್ನ, ಅದೇನಾಗುತ್ತೆ, ನಿಮಗೆ ಹಿಂದ್ಗಡೆ ಚೈನ್ ಸ್ಪ್ರಾಕೆಟ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಚೈನ್ ಸ್ಪ್ರಾಕೆಟ್ ಮೇಲೆ ಪ್ರೆಷರ್ ಬಿದ್ದಾಗ ಏನಾಗುತ್ತೆ, ಆ ನೀಡಲ್ಸ್ ಏನಿರುತ್ತೆ ಅದು ಕಟ್ಟಾಗಿಬಿಡುತ್ತೆ. ಸೊ ಇಂಥ ಟೈಮಲ್ಲಿ ಆ ನೀಡಲ್ಸ್ ಕಟ್ಟಾಗಿಬಿಟ್ರೆ ತುಂಬ ತಲೆನೋವು ಕೆಲಸ ಅದು. ಅದಾಗಲೇಬಾರ್ದು. ಕಟ 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 ಅಂತ ಸೌಂಡ್ ಬರುತ್ತೆ. ಅಯ್ಯಪ್ಪ. ಸೊ ಚಿಲ್ಲಾಗಿ ಓಡಿಸಿ ಗಾಡಿನ. ಫಸ್ಟ್ ಆಫ್ ಆಲ್ ಈ ಗಾಡಿ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಆಫ್ ರೋಡಿಂಗ್. ಇದೆಲ್ಲ ಸೆಮಿ ಆಫ್ ರೋಡಿಂಗ್ ಲೆಕ್ಕ ಬರುತ್ತೆ. ದೊಡ್ಡ ದೊಡ್ಡ ಕಲ್ಲು ಗಿಲ್ಲು ಯಾವುದು ಇಲ್ಲ, ಎಲ್ಲ ಚಿಕ್ಕ ಚಿಕ್ಕದೆ ಡಾಶ್ ಮಾಡ್ಕೊಂಡು ಹೋಗ್ಬಿಡ್ಬೋದು. Let's go, let's go, let's go, yeah. Top of the temple reach agaitu. Reached. ಜನ ಕಡಿಮೆ ಇದ್ದಾರೆ. ಸರ್ ಪೂಜಾರಿ ಇದ್ದಾರಾ? ಬಂದಿದ್ದಾರೆ, ಈಗ ಬಂದಿದ್ದಾರೆ. ಅವ್ರದ್ದೇ ಗಾಡಿ. Thank you, bro. ಗಂಗೆ ಯಮುನಾ ಚೈವ ಗೋದಾವರಿ ಸರ್ಪೇ ನರ್ಮದಾ ಸಿಂಧು ಕಾವೇರಿ ಜಲೇ ಸಿಂಧುನೀರಿಂ ಗುರುಗಿರಿಜಾಯೇ ನಮಃ. ಸ್ನಾಪಯಾಮಿ ದರಿಕ್ರಾವರಣೋ ಆಕಾಶಂ ವಿಷ್ಣೋ ಸಸ್ಯ ವಾಜಿನಃ ಸುರಭಿನಾಮಕಪ್ರಣಃ ಯೋಗಂ ಚಿತಾರತೆ ತದ್ನಾ ಸ್ನಾಪಯಾಮಿ. ಓಂ ದೇವತಾಭ್ಯೋ ನಮಃ. ದರಿಕ್ರಾವರಣೋ ಆಕಾಶಂ ವಿಷ್ಣೋ ಸಸ್ಯ ವಾಜಿನಃ ಸುರಭಿನಾಮಕಪ್ರಣಃ ಯೋಗಂ ಚಿತಾರತೆ ಸ್ನಾಪಯಾಮಿ. ಸ್ನಾನಾನಿ ಸಮರ್ಪಯಾಮಿ. ಶ್ರೀದೇವಿ ಭೂದೇ ಸಮೇತ ಶ್ರೀ ರಂಗನಾಥ ಸ್ವಾಮಿ ನಮಃ. ಸ್ನಾಪಯಾಮಿ. ಸ್ವಲ್ಪ ಜಾಗ ಬಿಡ ಸರ್, ಬಂದ್ಬಿಡಿ, ನೀವು ತಗೊಂಡ್ಬಿಡಿ. ಓಂ ಶ್ರೀ ದೇವತಾಭ್ಯೋ ನಮಃ.
नारायणाय विद्महे वैकुण्ठवासाय धीमहि तन्नो रङ्गनाथ प्रचोदयात् महालक्ष्मी विद्महे रङ्गनाथपत्नी धीमहि तन्नो महालक्ष्मी प्रचोदयात् धनुर्धराय विद्महे सर्वसिद्धे च धीमहि तन्नो धरा प्रचोदयात् श्रीदेवी भूदेवी समेत श्री भूरेण रङ्गनाथ स्वामिने नमः हरिः ओं श्री रङ्गनाथ स्वामी देवताभ्यो नमः ಅಂದ್ರೆ ಪೂರ್ವ ಕಾಲದಲ್ಲಿ ಸಮಸ್ತ ರಾಜ ಮಹಾರಾಜ ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಈ ದೇವಸ್ಥಾನವನ್ನು ಸ್ವಯಂಭು ಅಂದ್ರೆ ಸ್ವತಃ ಸ್ವಾಮಿನೇ ಉದ್ಭತ್ತಿಯಾಗಿರೋ ಮೂರ್ತಿ. ಅಂದ್ರೆ ಇದು ಸ್ವಯಂಭು ಶ್ರೀ ರಂಗನಾಥ ಸ್ವಾಮಿ ಆಯ್ತಾ. ಇದು ಶಂಕು ಚಕ್ರಗಳ ಬಂದು ಡಗನಾಚಾರ್ಯವರು ಜಗನಾಚಾರ್ಯ ಎಂಬ ಶಿಲಾಬಿಂಬನ ಕೆತ್ತನೆ ಮಾಡಿದ ಆಚಾರ್ಯರು. ಅವರಿಬ್ಬರು ಕೂಡ ಸಹೋದರರು. ಜಗನಾಚಾರ್ಯರು ಡಗನಾಚಾರ್ಯ ಅವರು ಸಹೋದರರು. ಶಿಲಾಬಿಂಬನ ಈ ಶಂಕು ಚಕ್ರಗಳನ್ನ ಕೂಡ ಕೆತ್ತನೆ ಮಾಡಿದ್ರೆ ಇಡೀ ದೇವಾಲಯ ಎಲ್ಲ ಕೂಡ ಅವರ ಕೈಯಲ್ಲೇ ನಡೆದಿರೋದು. ಜಗನಾಚಾರ್ಯರು ಡಗನಾಚಾರ್ಯ ಎಂಬ ಶೈಲಿ ಅಂದ್ರೆ ಅವರ ಆಚಾರ್ಯರು ಅಂತ ಅವ್ರ ಕೈಯಲ್ಲಿ ನಡೆದಿರೋದು ಸ್ವಯಂಭುವಾಗಿ. ಈ ದೇವಸ್ಥಾನಕ್ಕೆ ಸುಮಾರು ಅಂದ್ರೆ ಹಳೇಬೀಡು ಆ ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ಕಾಲದಲ್ಲಿ ಆಗಿರೋ ದೇವಸ್ಥಾನ ಇದು. ಅದೇ ರೀತಿಯಾಗಿ ಪೂರ್ವ ಕಾಲಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಶನಿವಾರ ಮಾತ್ರ ವಿಶೇಷವಾಗಿ ಪೂಜೆಯನ್ನು ನಡೆಯುತ್ತೆ. ಅದು ವಿಶೇಷವಾದ್ರೆ ಶ್ರಾವಣ ಮಾಸದಲ್ಲಿ ಶನಿವಾರದಲ್ಲಿ ಶ್ರಾವಣ ಚತುರ್ಥ ಅಂದ್ರೆ 4 ಶ್ರಾವಣ ಮಾಸದಲ್ಲೂ ಕೂಡ ವಿಶೇಷವಾಗಿ ಶ್ರೀ ರಂಗನಾಥ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕಗಳೆಲ್ಲ ಕೂಡ ನಡೆಯುತ್ತೆ. ವಿಶೇಷವಾಗಿ ಪುಷ್ಪಾಲಂಕಾರ ಎಲ್ಲ ಇಡುತ್ತೆ. ಅದೇ ರೀತಿಯಾಗಿ ಬರುವ ಜನಗಳೆಲ್ಲ ಕೂಡ ಅನ್ನದಾನ ಎಲ್ಲ ಕೂಡ ವಿನಿಯೋಗ ಆಗುತ್ತೆ. ಸುಮಾರು ಅಂದ್ರೆ ಶ್ರಾವಣ ಮಾಸದಲ್ಲಿ ಸುಮಾರು ಜನ ಈ ಸ್ವಾಮಿಗೆ ಪಾತ್ರರಾಗುತ್ತಾರೆ ಎಲ್ಲ ಕೂಡ. ಅದೇ ರೀತಿಯಾಗಿ ರಂಗನಾಥ ಸ್ವಾಮಿ ಅಂದ್ರೆ ಮೂಲಃ ಅಂದ್ರೆ ವಿಶೇಷವಾಗಿ ರಂಗನಾಥ ಸ್ವಾಮಿ ಶಯ್ಯಾದಿವಾಸದಲ್ಲಿರುತ್ತೆ. ಅಂದ್ರೆ ಮಲಗಿರೋ ರಂಗನಾಥ ಸ್ವಾಮಿ. ಆದ್ರೆ ಇಲ್ಲಿ ಮಾತ್ರ ಸ್ವಾಮಿ ಅಂದ್ರೆ ಅಸ್ಮಿಶ್ರೀ ಹಂಗೆ ನಿಂತಿರೋ ಹಾಗೆ ಶ್ರೀ ರಂಗನಾಥ ಸ್ವಾಮಿ. ಇದು ಒಂಥರ ವಿಶೇಷವಾದ ಸ್ಥಳ ಅಂತ ಹೇಳಿ ಕೂಡ ಹೇಳ್ಬೋದು. ಸುಮಾರು ಒಂದು 300 ಇತಿಹಾಸ ಕೂಡ ಇರಬಹುದು. ಅದೇ ರೀತಿಯಾಗಿ ರಂಗನಾಥ ಸ್ವಾಮಿ ವಿಶೇಷವಾಗಿ ಶ್ರೀದೇವಿ ಭೂದೇವಿ ಸಮೇತ ರಂಗನಾಥ ಸ್ವಾಮಿ ಇಲ್ಲಿ ನೆಲೆಸಿರುವಂಥದ್ದು. ನಂತರ ಇದು ಮೂಲ ವಿರಾಟು, ಇದು ಉದ್ಭವ್ಯ ಮೂರ್ತಿ. ನಂತರ ಇವೆಲ್ಲ ಕೂಡ ನಮ್ಮ ತಾತ ಪೂರ್ವಾಧಿಕಾರಿಗಳೆಲ್ಲ ಕೂಡ ಅವರು ಅಂದ್ರೆ ನಮ್ಮ ತಾತ ಎಲ್ಲ ಇರ್ತಾರಲ್ಲ ಅವರು ಪ್ರತಿಷ್ಠಾಪನೆಯನ್ನು ಮಾಡಿರೋದು. ಈ ದೇವಸ್ಥಾನಕ್ಕೆ ಪಂಚ ಬ್ರಾಹ್ಮಣರು ಅಂದ್ರೆ 5 ಮಂದಿ ಪ್ರಧಾನ ಅರ್ಚಕರಿದ್ದಾರೆ. ನಾವು ಅದರಲ್ಲಿ ಶ್ರೀನಿವಾಸ ವಂಶೋದ್ಧಾರಕರಾಗಿ ನಾವು ನಡೆದುಕೊಂಡು ಬರ್ತಾ ಇದ್ದೀವಿ. ಒಬ್ಬೊಬ್ರು ಒಂದೊಂದು ವರ್ಷ ಒಬ್ಬೊಬ್ರು ಚೇಂಜ್ ಆಗ್ತಾರೆ. ಹರಿ ಓಂ ಸ್ವಸ್ತಿ ಶುಭಂ ಭೂಯ. ಅಣ್ಣ ಸ್ವಲ್ಪ So viewers, this is ಬೆಟ್ಟದ ಲಕ್ಷ್ಮೀ ರಂಗನಾಥ ಸ್ವಾಮಿ ಟೆಂಪಲ್. ದಯವಿಟ್ಟು ಇಲ್ಲಿ ಬರೋರು ಜಾಸ್ತಿ ಪ್ಲಾಸ್ಟಿಕ್ ಪೊಲ್ಯೂಟ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ದಿಸ್ ಇಸ್ ನಾಟ್ ಎ ಪಾರ್ಟಿ ಪ್ಲೇಸ್. ವಿ ಶುಡ್ ಆಲ್ ರೆಸ್ಪೆಕ್ಟ್ ದ ಪ್ರಮಿಸಸ್. ಸೊ ಬನ್ನಿ, ನೇಚರ್ನ ಎಂಜಾಯ್ ಮಾಡಿ, ದೇವ್ರ ದರ್ಶನ ಮಾಡ್ಕೊಳ್ಳಿ. ಒಂದು ಹ್ಯಾವ್ ಅ ಗುಡ್ ಡೇ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. And all the bike riders, please wear the helmet. Be safe, and enjoy the life.